ಅದನ್ನು ಕೇಳಿದ ಕುಂಭಕರ್ಣನು ಧರ್ಮಾತ್ಮನಾದ ವಿಭೀಷಣನು ಅಣ್ಣನಿಗೆ ನೀತಿ ಹೇಳಿ ಅಣ್ಣನು ಕೇಳದಿದ್ದುದರಿಂದ ಶತ್ರುವಾದ ರಾಮನನ್ನು ಸೇರಿಕೊಂಡನು. ಹಾಗಾದರೆ ಅಣ್ಣನು ನೀತಿಯಲ್ಲಿ ತಪ್ಪಿ ನಡೆದಿರಲೇಬೇಕು. ಮಾತ್ರವಲ್ಲ, ರಾಮನಲ್ಲಿ ಧರ್ಮವಿರಬೇಕು. ಇಲ್ಲವಾದರೆ ತಮ್ಮನಾದ ವಿಭೀಷಣನು ಅಣ್ಣನನ್ನು ತೊರೆದು ರಾಮನನ್ನು ಸರ್ವತಾ ಸೇರಿಕೊಳ್ಳನು. ಅಣ್ಣನು ಧರ್ಮವನ್ನು ಅತಿಕ್ರಮಿಸಿದ್ದೇ ನಿಶ್ಚಯವು. ಮುಖ್ಯವಾಗಿ ಭೋಗಲಾಲಸೆಯೇ ಇದಕ್ಕೆ ಕಾರಣವಿರಬೇಕು ಎಂದು ತನ್ನಲ್ಲಿ ತಾನೇ ದೃಢಪಡಿಸಿಕೊಂಡು, ಅಗ್ರಜ, ನೀನು ದಾನವ ಸಾಮ್ರಾಟನು, ನಿನಗೆ ಹೇಳತಕ್ಕವರಾರು? ಅಲ್ಲ, ಹೇಳಿದರೆ ನೀನು ಕೇಳತಕ್ಕವನೇ. ನೀನೇ ನೆಟ್ಟು ಬೆಳೆಸಿರುವ ದಾನವ ಸೌಭಾಗ್ಯದ ಸಸಿಯನ್ನು ನೀನೇ ಕೆತ್ತು ಬಿಸುಡಲು ಹವಣಿಸಿದೆ. ಧರ್ಮಾತ್ಮನಾದ ನನ್ನ ತಮ್ಮನನ್ನು ತೊರೆದೇ ಬಿಟ್ಟೆ. ಶ್ರೀರಾಮನ ಕೂಡೆ ಬಂದಿರುವ ಕಲಹಕ್ಕೆ ರಾಜಕೀಯದ ಸ್ವರೂಪವನ್ನಿತ್ತು ಬಹಳ ಸೊಗಸಾಗಿ ವಿವರಿಸಿದೆ. ಅಣ್ಣ, ಸಿಟ್ಟಾಗಬೇಡ. ನಿಜವಾಗಿಯೂ ನಿನ್ನ ಕಾಮಲಾಲಸೆಯೇ ಇದಕ್ಕೆ ಹೇತುವಾಗಿದೆ. ಶೂರ್ಪಣಖೆಯ ನಾಸಾಚ್ಛೇದನವನ್ನು ರಾಮನು ಮಾಡಿಸಿದರೆ ಅವನನ್ನು ವಿಚಾರಿಸಿ ಬೇಕಾದ ಶಿಕ್ಷೆಯನ್ನು ವಿಧಿಸಬಹುದಿತ್ತು. ಬದಲು ಅವನ ಪತ್ನಿಯನ್ನು ಕದ್ದು ತಂದಿರುವೆ. ಅಯ್ಯೋ, ಅರಸನಾಗಿ ಪ್ರಜಾಪಾಲಕನಾದ ನೀನು ಹೆಣ್ಣೊಬ್ಬಳನ್ನು ಕೊದುವವರೆಗೂ ಮುಂದುವರಿಯಿತೆ ನಿನ್ನ ಇಂದ್ರಿಯ ದಾಸ್ಯ. ವೇದಾಂಗ ಪಾರಂಗತನು ಪರಮಶಿವನ ಭಕ್ತನೂ ಆದ ನೀನು ಹೀಗೂ ವಿವೇಕಶೂನ್ಯನಾಗುವುದೇ? ರಾಮನ ಪತ್ನಿಯನ್ನು ಅಪಹರಿಸಿ ಅವನ ಮರ್ಯಾದೆಯನ್ನು ತೆಗೆಯಲು ಹೊರಟ ನಿನ್ನ ಮಾನವು ಎಲ್ಲಿ ಉಳಿಯಿತು? ಮಾತ್ರವಲ್ಲ, ನಮ್ಮ ಸಮಗ್ರ ದಾನವರ ಮಾನವೇ ನಿನ್ನಿಂದ ನಾಶವಾಯಿತಲ್ಲವೇ? ಹೋರಾಡಿ ಬೇಕಿದ್ದರೆ ಜೀವ ಕೊಡಬಹುದಲ್ಲವೇ? ಕದ್ದು ಅಪಯಶಸ್ಸನ್ನು ಹೊತ್ತು ಎಷ್ಟು ದಿನ ಬದುಕಬೇಕು? ಇಂದು ನನ್ನನ್ನೆಬ್ಬಿಸಿದವನು ತಂಗಿಯ ಮೂಗು ಹೋದಾಗಲೇ ಎಬ್ಬಿಸಬಹುದಿತ್ತು. ಸೀತೆಯ ರೂಪವೇ ನಿನ್ನನ್ನು ಮರುಳು ಮಾಡಿತು. ನಿನ್ನ ಹೃದಯ ದೌರ್ಬಲ್ಯದಿಂದಲೇ ಯಾರೂ ಮಾಡಬಾರದ ಕೆಲಸವನ್ನೂ ಮಾಡಿಬಿಟ್ಟೆ. ಹೋಗಲಿ ಬಿಡು. ತಮ್ಮನು ಹೇಳಿದಾಗಲೂ ನಿನಗೆ ವಿವೇಕ ಮೂಡಲಿಲ್ವೇ? ಇನ್ನೂ ದಕ್ಕಲಾಗದ ಸೀತೆಯನ್ನು ಬಂಧನದಲ್ಲಿರಿಸಿರುವೆ. ಏನು ಮಾಡಿದ ಹಾಗಾಯಿತು? ಬೇಕೆಂದು ತಂದ ಸೀತೆ ನಿನಗೆ ದಕ್ಕಿದರೂ ದಕ್ಕಲಾರಳು. ಒಡಹುಟ್ಟಿದ ತಮ್ಮನು ಧರ್ಮ ಮಾರ್ಗವನ್ನು ಬೋಧಿಸಿದರೆ ತಮ್ಮನೆಂಬ ವಾತ್ಸಲ್ಯವನ್ನು ಕೂಡ ಬಿಟ್ಟು ಪೂರ್ಣವಾಗಿ ತೊರೆದು ಬಿಟ್ಟೆ. ಅವನ ಬೋಧೆಯು ನಿನ್ನ ಇಷ್ಟಕ್ಕೆ ವಿರೋಧವಾಗಿತ್ತಲ್ವೇ? ನ್ಯಾಯವಾದುದನ್ನು ಯಾರು ಹೇಳಿದರೇನು? ತಮ್ಮನು ಪ್ರಾಯದಲ್ಲಿ ಮಾತ್ರ ಕಿರಿಯನಲ್ಲದೆ ಜ್ಞಾನದಲ್ಲ ಅಲ್ಲ. ದೈವಭಕ್ತಿಯನ್ನೇ ವರವಾಗಿ ಪಡೆದು ಸತ್ಪುರುಷನೆನ್ನಿಸಿಕೊಂಡವನಿಗೆ, ನಮ್ಮ ತಾಯಿಯ ಕಿರಿಯ ಮಗನಿಗೆ ಈ ರಾಜ್ಯದಲ್ಲಿ ಸ್ಥಳವಿಲ್ಲದೆ ಹೋಯಿತು. ಎಲ್ಲೆಲ್ಲೋ ಇದ್ದ ನಮ್ಮ ದಾನವರನ್ನು ಇಲ್ಲಿ ಕರೆಯಿಸಿಕೊಂಡವನು ನೀನು. ಆದರೆ ನಿನ್ನ ತಮ್ಮನನ್ನು ಮಾತ್ರ ಅನ್ಯಾಯವಾಗಿ ಹೊರಗಟ್ಟಿದೆ. ನಮ್ಮಮ್ಮನು ಇದನ್ನು ತಿಳಿದಿರುವಳೇ? ತಿಳಿದರೆ ಅವಳು ಹಿಂಡಿ ಬರುತ್ತಿರುವ ತನ್ನ ಹೃದಯಾಂತರಾಳದ ಉಮ್ಮಳವನ್ನು ಹೇಗೆ ಸಹಿಸಿಕೊಂಡಿರಬಲ್ಲಳು? ಅಗ್ರಜ, ಮಹಾರಾಣಿಯಾದ ಮಂಡೋದರಿಯು ನಿನ್ನ ಕುತ್ಸಿತ ಮಾರ್ಗವನ್ನು ವಿರೋಧಿಸಲಿಲ್ವೇ? ಅಯ್ಯೋ, ಹೇಳುವವರೆಲ್ಲ ಹೇಳಿರಬೇಕು. ನೀನು ಮಾತ್ರ ಯಾರ ಮಾತನ್ನು ಕೇಳದೆ ಬೇಡದ ಈ ದುರಂತವನ್ನು ತಂದೊಡ್ಡಿದೆ. ಮಾವನು ಮಂತ್ರಿಯೂ ಆದ ಪ್ರಹಸ್ತನು ನಿನಗೆ ಏನು ಅಭಿಮತವಿತ್ತನು? ಇನ್ನೂ ನಿನ್ನನ್ನು ಓಲೈಸಿಕೊಂಡಿರುವನೇ? ಹಠಮಾರಿಯಂತೆ ವರ್ತಿಸುವ ನಿನ್ನನ್ನು ಬಿಟ್ಟಾದರೂ ಹೋಗುವುದೆಲ್ಲಿಯೇ? ಏನು ಮಾಡಲಿ ಹೇಳು? ನನ್ನ ಪ್ರಾರಬ್ಧ. ನಿರ್ದೇವತ್ವವನ್ನು ಬ್ರಹ್ಮದೇವನಿಂದ ವರವಾಗಿ ಬೇಡಿದ ನಾನು ಬೇಡುವಾಗಲೇ ತ್ವದಲ್ಲಿ ನಿದ್ರಾವತ್ವವನ್ನು ಪಡೆದುಕೊಂಡೆ. ದೀರ್ಘ ನಿದ್ರೆಯಲ್ಲಿ ನನ್ನ ಆಯುಸ್ಸು ಮುಗಿಯುತ್ತಾ ಹೋಗಿದೆ. ನಾನು ನಿನ್ನ ಜತೆಯಲ್ಲಿರುತ್ತಿದ್ದರೆ ಖಂಡಿತವಾಗಿಯೂ ಹೀಗಾಗಲು ಬಿಡುತ್ತಿರಲಿಲ್ಲ. ಅದಕ್ಕಾಗಿಯೇ ಏನೋ ನನ್ನ ದುರವಸ್ಥೆಯು ಹೀಗಾದುದು. ನಮ್ಮೆಲ್ಲರ ಅರಸನಾದ ನೀನು, ನಮ್ಮೆಲ್ಲರ ಹಿರಿಯನಾದ ನೀನು ಹೀಗೆ ಸ್ವೈರ್ಯಾದೆಯಲ್ಲ ಹೇಳು. ಏನು ಮಾಡಿದರೇನು? ರಾಮನ ಹೆಂಡತಿಯನ್ನು ಅವನಿಗೆ ಒಪ್ಪಿಸುತ್ತಿದ್ದರೆ ನಮ್ಮ ಯಾವ ಮಾನ ಹೋಗುತ್ತಿದ್ದಿತ್ತು? ಕದ್ದು ತಂದ ಅಪವಾದವಾದರೂ ದೂರವಾಗುತ್ತಿತ್ತು. ನಿನಗೆ ಮನಸ್ಸು ಬರಲಿಲ್ಲ. ಕೆಡುವ ಕಾಲಕ್ಕೆ ಎಲ್ಲರಿಗೂ ಹೀಗೆಯೇ. ನಿನ್ನೊಬ್ಬನ ದೂರ್ವಾಂಛೆಯಿಂದ ಸಮಗ್ರ ಸಾಮ್ರಾಜ್ಯವೇ ಹಾಳು ಬೀಳುವಂತಾಯಿತು. ಸಿಕ್ಕಿದರೆ ನಿನಗೊಂದು ಹೆಣ್ಣು, ಅದು ಹೆರವನೊಬ್ಬನ ಪತ್ನಿ. ಅದು ಸಿಕ್ಕಿಯೂ ದಕ್ಕದೆ ಈಗ ಹೋಗುವುದೆಷ್ಟು? ಅಲ್ಲ, ಎಲ್ಲವೂ ಹೋಗಲು ಉಳಿಯುವುದೇನು? ನಮ್ಮ ಜನ, ನಮ್ಮ ಧನ, ನಮ್ಮ ಸಕಲ ಸೌಭಾಗ್ಯ,
ನಮ್ಮ ಸಾಮ್ರಾಜ್ಯ ಹೆಚ್ಚೇಕೆ? ನಮ್ಮದೇ ಆದ ಯಾವ ಜೀವವೂ ಆದ ಪ್ರಾಣ ಎಲ್ಲವೂ ಹೋಗಿ ಉಳಿಯುವುದು ಸೀತೆಯನ್ನು ಕದ್ದು ತಂದ ಕೆಟ್ಟ ಹೆಸರು ಮಾತ್ರ. ಅದರೊಂದಿಗೆ ಧರ್ಮಾತ್ಮನಾದ ತಮ್ಮನನ್ನು ಒಟ್ಟಿದ ಕೊರತೆ ಕೂಡ. ಹಾಯ್, ಏನು ವಿಧಿಯ ವಿಲಾಸವೋ ನಾನರಿಯೆ ಎಂದು ನುಡಿದು ಕಣ್ಣೀರು ಮಿಡಿದನು ವಿ ಎನ್ ಭಾಗವತ್ ಬರಪಳ್ಳಿ.